ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ರಹ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಸೆಪ್ಟೆಂಬರ್ ಮಾಸದ ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿರುತ್ತೆ? ಈ ವೃಶ್ಚಿಕ ರಾಶಿಯವರಿಗೆ ಒಂದು ರೀತಿಯಾದಂಥ ಭಯದ ವಾತಾವರಣ, ಕೆಲಸದ ಅಡೆತಡೆಗಳು ಇವೆಲ್ಲವನ್ನು ಮೀರಿ ನಿಮಗೆ ಇದ್ದಕ್ಕಿದ್ದಾಗೆ ಲಾಭವನ್ನು ಕಾಣಿಸ್ತಕ್ಕಂಥದ್ದು ಈ ಒಂದು ಮಾಸವಾಗಿ ಪರಿಣಾಮವನ್ನು ಬೀರುತ್ತಾ, ಖಂಡಿತವಾಗಿ ಬೀರುತ್ತೆ. ಏನು ಸಮಸ್ಯೆಗಳಿಂದ ಮಂದಗತಿಯ ಭಯದ ವಾತಾವರಣ, ಆರೋಗ್ಯದಲ್ಲಿ ಸಮಸ್ಯೆ ಇರತಕ್ಕಂಥ ವೃಶ್ಚಿಕ ರಾಶಿಯವ್ರಿಗೆ ಅಥವಾ ಈ ಶತ್ರುಗಳ ಬಾಧೆ ಇರ್ತಕ್ಕಂಥವ್ರಿಗೆ ಖಂಡಿತವಾಗಿ ಈ ಮಾಸ ಶುಭವನ್ನು ತಂದು ಕೊಟ್ಟೇ ಕೊಡ್ತದೆ. ಪಂಚಮ ಶನಿ ಕಾಟ ಇತ್ತು, ಯಾಕೋ ಮಂದಗತಿಯಲ್ಲಿ ಕೆಲಸಗಳಾಗ್ತಾ ಇತ್ತು, ಯಾವುದೇ ಕೆಲಸ ಪ್ರಯತ್ನ ಬಿಟ್ಟರೂ ಆಗ್ತಾ ಇರಲಿಲ್ಲ. ಅಫ್ಕೋರ್ಸ್ ಲಾಭ ಬಂದೇ ಬರ್ತದೆ. ತಮ್ಮ ಬುದ್ಧಿಶಕ್ತಿಗೆ ಒಂದು ಸವಾಲನ್ನು ಕೊಡ್ತಕ್ಕಂಥ ಮಾಸವಾಗಿ ತುಲಾರಾಶಿಯವ್ರಿಗೆ ವೃಶ್ಚಿಕ ರಾಶಿಯವ್ರಿಗೆ ಬರುತ್ತೆ. ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟಮದಲ್ಲಿ ಸಂಚಾರವನ್ನು ಮಾಡುತ್ತೆ. ಭಯ ಒಂದು ರೀತಿಯಾದಂಥ ತೊಳಲಾಟಗಳು ಇರ್ತಕ್ಕಂಥದ್ದಿರುತ್ತೆ. ವೃಥ ಪ್ರಯಾಣಗಳು, ವೃಥ ಆತಂಕದ ವಾತಾವರಣಗಳು ಇದು ವೃಶ್ಚಿಕ ರಾಶಿಯವರಲ್ಲಿದೆ. ಸೊ ಈ ಒಂದು ವಿಚಾರಗಳನ್ನು ಬದಲ ಮಾಡ್ತಕ್ಕಂಥದ್ದು ಏಕೈಕವಾಗಿ ಬುಧ ಕೂಡ ಲಾಭಕ್ಕೆ ಬರುತ್ತೆ. ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲಿಕ್ಕೋಸ್ಕರ ಶುಕ್ರ ಸ್ವಸ್ಥಾನದಲ್ಲಿದ್ದಾನೆ. 12ರ ಸ್ಥಾನ ಶುಕ್ರನಿಗೊಳ್ಳೆದೆ. ಏನು ಖರ್ಚುಗಳು ಜಾಸ್ತಿ ಆಗ್ಬೋದು ಅಷ್ಟೇ, ಬಟ್ ನಿಮ್ಮ ಡಿಸೈರ್ 7ರ ಅಧಿಪತಿ ಕಾಮನೆಗಳು ಈಡೇರ್ತಕ್ಕಂಥ ಕಾಲವಾಗಿ ಪರಿಣಾಮವನ್ನು ಬೀರುತ್ತೆ. ಇದು ಮ್ಯಾಕ್ಸಿಮಮ್ ಸತ್ಯ. ನೋಡೋಣ, ಒಂದೊಂದಾಗಿ ನೋಡಿಕೊಂಡ್ರೆ ಹಣಕಾಸಿನ ವಿಚಾರದಲ್ಲಿ ಇದ್ದಕ್ಕಿದ್ದಾಗೆ ಖಂಡಿತವಾಗಿ ಲಾಭ ಬರುತ್ತೆ, ಅದರಲ್ಲಿ ಡೌಟೇ ಬೇಡ. ಕುಟುಂಬಕ್ಕೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ಕೊಡ್ತೀರಾ. ಗುರುವಿನ ಅನುಗ್ರಹ ಇದೆ. ಭಾಗ್ಯದಲ್ಲಿರ್ತಕ್ಕಂಥ ಗುರು ವೃಶ್ಚಿಕ ರಾಶಿಯನ್ನು ನೋಡೋದ್ರಿಂದ ಏನೇ ಬಂದರೂ ಉಪಶಮನವಾಗಿ ಗುರುವಿನ ಅನುಗ್ರಹ ಸಿಗುತ್ತೆ. ನೋ ಪ್ರಾಬ್ಲಮ್. ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ಕೊಡುತ್ತೆ. ಭಾದ್ರಪದ ಮಾಸ ಆಗ ಸೆಪ್ಟೆಂಬರ್ ಮಾಸ ಇದೊಂದು ವಿಶೇಷವಾಗಿರ್ತಕ್ಕಂಥ ಫಲ. ಗಣಪತಿಯ ಅನುಗ್ರಹವನ್ನು ಸಿಗ್ತಕ್ಕಂಥದ್ದು, ಎಲ್ಲ ವಿಘ್ನಗಳು ದೂರವಾಗಿ ಶುಭವಾಗುತ್ತೆ. ಇದು ಸತ್ಯ ನಿತ್ಯ. ಹಣಕಾಸಿನ ವಿಚಾರದಲ್ಲಿ ಮೇಲುಗೈ, ಖಂಡಿತವಾಗಿ ಮೇಲುಗೈ ಬರುತ್ತೆ, ಡೌಟೇ ಬೇಡ. ವಿಶೇಷವಾಗಿರ್ತಕ್ಕಂಥ ಫಲ. ಇನ್ನು ಸಹೋದರರ ನಡುವೆ ಹಾಗೂ ಕೂಡ ನೀವು ಪ್ರಯತ್ನದಿಂದ ಹೇಗೆ ಗೆಲ್ತೀರಾ, ಕ್ರಿಯೇಟಿವಿಟಿ ಇರ್ತದ. ಮಂದಬುದ್ಧಿ ಇರ್ತಕ್ಕಂಥವ್ರಿಗೆ ಗುರುವಿನ ದೃಷ್ಟಿ ಶನಿಯ ಮೇಲಿದೆ. ಅಫ್ಕೋರ್ಸ್ ನಿಮ್ಮ ಆವಿಷ್ಕಾರ, ಹಾಗೆ ಪೂಜಾ ಕೈಂಕರ್ಯಗಳ ಒಂದು ಫಲ, ಹಾಗೆ ನಿಮ್ಮ ದೈವ ಭಕ್ತಿಯ ಫಲದಿಂದಾಗಿ ನಿಜವಾಗ್ಲೂ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಆಗುತ್ತೆ. ಸೋಂಬೇರಿತನ ದೂರ ಮಾಡ್ತಕ್ಕಂಥ ಶಕ್ತಿ ಗುರು ಕಳಿಸ್ತಕ್ಕಂಥದ್ದಿರುತ್ತೆ. ಪಂಚಮಾಧಿಪತಿ ನವಮಸ್ಥಾನದಲ್ಲಿ, ಧನಾಧಿಪತಿ ಆಗಿರ್ತಕ್ಕಂಥ ನವಮಸ್ಥಾನದಲ್ಲಿ ಶನಿಯ ಮೇಲೆ ದೃಷ್ಟಿ, ನಿರಾಸಾದಾಯಕವಾಗಿರ್ತಕ್ಕಂಥ ಮನಸ್ಥಿತಿ, ನಿಮಗೆ ದೈವಿಕವಾಗಿರ್ತಕ್ಕಂಥ ಗುಣ ಎಲ್ಲವೂ ಲಭ್ಯವಾಗಿ ಶುಭವಾಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಇದು ಸತ್ಯ. ಚತುರ್ಥಾಧಿಪತಿ ಪಂಚಮದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕನ್ಫ್ಯೂಷನ್ ನೇಚರ್ ಒಂದಿರುತ್ತೆ. ಮನೆ ನಿರ್ಮಾಣ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಹಣಕಾಸು ಅಡೆತಡೆ ಬರ್ಬೋದು, ನಿಧಾನ ಮಂದಗತಿ ಆಗ್ಬೋದು. ಆದರೆ ಗುರುವಿನ ಅನುಗ್ರಹದಿಂದ ಅದು ಕೂಡ ಶುಭವಾಗ್ತಕ್ಕಂಥದ್ದಿದೆ. ಮ್ಯಾಕ್ಸಿಮಮ್ ಈ ಒಂದು ವೃಶ್ಚಿಕ ಹಾಗೆ 6ರ ಅಧಿಪತಿ ಆಗಿರ್ತಕ್ಕಂಥ ಅಷ್ಟಮದಲ್ಲಿ ಸಂಚಾರವನ್ನು ಮಾಡುತ್ತೆ. ಸ್ವಲ್ಪ ಭಯದ ವಾತಾವರಣ, ಹನುಮಾನ್ ಚಾಲೀಸವನ್ನು ಓದಿ, ಅಥವಾ ಗಣಪತಿಗೆ ವಿಶೇಷವಾಗಿ ಈ ಬೇಳೆಯಿಂದ ಮಾಡಿರ್ತಕ್ಕಂಥ ಪದಾರ್ಥಗಳು, ಅಂದರೆ ಮೋದಕ ಕೂಡ ಆಗ್ಬೋದು. ಮೋದಕ ಬೇಳೆಯಿಂದ ಮಾಡಿ, ಅಫ್ಕೋರ್ಸ್ ಕಾಯಿ ಕಡಲೆ ಎಲ್ಲ ಹಾಕಿ ಮಾಡ್ತಾರೆ. ಅದರ ಬದಲು ಗಣಪತಿಗೆ ಮೋದಕ ಪ್ರಿಯ, ಮೋದಕವನ್ನು ಬೇಳೆಯಿಂದ ಮೋದಕವನ್ನು ಮಾಡಿ ನೈವೇದ್ಯವನ್ನು ಮಾಡ್ತಾ ಬನ್ನಿ. ಹನುಮಾನ್ ಚಾಲೀಸವನ್ನು ಆಗಿಂದಾಗೆ ಪಠಣೆಯನ್ನು ಮಾಡಿ, ಡೆಫಿನೆಟಾಗಿ ಒಳ್ಳೆಯದಾಗ್ಬಿಡುತ್ತೆ. ಕೆಲಸದಲ್ಲಿ ಅಡೆತಡೆ ಇರತಕ್ಕಂಥದ್ದು ಕೇವಲ ಮಧ್ಯಭಾಗದವರೆಗೂ ಇರ್ತದೆ. ಮಧ್ಯಭಾಗದಿಂದ 9ರ ಸ್ಥಾನಕ್ಕೆ ಬರುತ್ತೆ. ಈ ಶತ್ರುಗಳೇ ಮಿತ್ರರಾಗ್ತಕ್ಕಂಥದ್ದು ಇದು ಸತ್ಯ. ಶತ್ರುಗಳು ಮಿತ್ರರಾಗಿ ನಿಮಗೆ ಪರಿಣಾಮವನ್ನು ಬೀರ್ತಾರೆ, ಲಾಭವನ್ನು ತಂದುಕೊಡ್ತಾರೆ. ಅಫ್ಕೋರ್ಸ್ ಮ್ಯಾಕ್ಸಿಮಮ್ ನಿಮಗೆ ಶುಭದಾಯಕವಾಗಿರ್ತಕ್ಕಂಥ ಮಾಸವೇ. ಭಯಪಡ್ತಕ್ಕಂಥದ್ದು ಬೇಡ, ಒಳ್ಳೆಯದಾಗುತ್ತೆ. ನಥಿಂಗ್ ಟು ವರಿ. ಜೊತೆಗೆ ಸಪ್ತಮಾಧಿಪತಿ 12ರಲ್ಲಿರೋದ್ರಿಂದ
ಸಂಗಾತಿಗೆ ಖರ್ಚುಗಳು ಜಾಸ್ತಿ ಆಗುತ್ತೆ. ಎದುರಾಳಿ ಪಾರ್ಟ್ನರ್‌ಶಿಪ್ಪಲ್ಲಿ ಸ್ವಲ್ಪ ನಷ್ಟ ಬರ್ತದಿಲ್ಲ ಅಂತಲ್ಲ, ಬಟ್ ಬಂಡವಾಳವನ್ನು ಹೂಡ್ತೀರಾ. ಬಟ್ ಜಾಗರೂಕತೆ ಯಾವುದ್ರಲ್ಲಿ ಒಂದು ಡಿಫಾಲ್ಟ್ಸ್ ಇರ್ತಕ್ಕಂಥ ಸನ್ನಿವೇಶ ಬರ್ಬೋದು ವೃಶ್ಚಿಕ ರಾಶಿಯವರು. ದಾಂಪತ್ಯದಲ್ಲಿ ಸುಖ ಅಥವಾ ಅದರೊಟ್ಟಿಗೆ ಉತ್ತಮ ಬಾಂಧವ್ಯ ಹೊಂದರೆ ಬಿಸ್ನೆಸ್ಸಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟ ಹೊಂದಬಹುದು. ಇದು ಫ್ಲಕ್ಚುಯೇಟ್ ಇರತಕ್ಕಂಥದ್ದು ಒಂದು ತೋರಿಸುತ್ತೆ. ಹಾಗಾಗಿ ಸ್ವಲ್ಪ ಇರುವೆಗೂಡಿಗೆ ಸಕ್ಕರೆ ಆಗ್ತಕ್ಕಂಥ ಕೆಲಸ ಮಾಡಿ. ಇನ್ನು ಅಷ್ಟಮಾಧಿಪತಿ ಲಾಭದಲ್ಲಿ ಸಂಚಾರವನ್ನು ಮಾಡುತ್ತೆ. ಅಫ್ಕೋರ್ಸ್ ಮ್ಯಾಕ್ಸಿಮಮ್ ವೆರಿ ವೆರಿ ಗುಡ್. ಇದು ಇದ್ದಕ್ಕಿದ್ದ ಹಾಗೆ ನಿಮಗೆ ಏನು ಈ ಹನರ್ಡ್ ಮನಿ ಪ್ರಾಪ್ತಿ ಆಗಿಬಿಡುತ್ತೆ. ಯಾವುದೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಹಣ ಬರ್ತಕ್ಕಂಥದ್ದು ಇರುತ್ತೆ. ಅಫ್ಕೋರ್ಸ್ ಇಸ್ ಅ ವೆರಿ ಗುಡ್ ಮಂತ್. ಖಂಡಿತವಾಗಿ ವೃಶ್ಚಿಕ ರಾಶಿಯವರಿಗೆ ಅಷ್ಟಮಾಧಿಪತಿ ನವಮಸ್ಥಾನದಲ್ಲಿ ಗುರುವಿನ ಬಲ ಇದೆ. ಗುರುವಿನ ಅನುಗ್ರಹ ಸಿಗುತ್ತೆ, ದೇವರ ಅನುಗ್ರಹ ಸಿಗುತ್ತೆ. ದಶಮದಲ್ಲಿ ಸರ್ಕಾರಿ ಕೆಲಸಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಹಾಗೂ ಸೂರ್ಯ 17ನೇ ತಾರೀಕು ತನ್ನ ಪದವನ್ನು ಬದಲಾವಣೆಯನ್ನು ಮಾಡುತ್ತೆ. ಅದು ಕೂಡ ಬುಧಾದಿತ್ಯ ಯೋಗದ ಲಾಭದಿಂದ ವೃಶ್ಚಿಕ ರಾಶಿಯವರಿಗೆ ಮಾಸ ಫಲಕಾರಿಯಾಗುತ್ತೆ. ಮಧ್ಯಭಾಗದವರೆಗೂ ಸ್ವಲ್ಪ ಸಣ್ಣಪುಟ್ಟ ಸಮಸ್ಯೆಗಳು ಕಾಡಬಹುದು. ಆ ಸಮಸ್ಯೆಗಳಿಗೋಸ್ಕರ ಹನುಮಾನ್ ಚಾಲೀಸ, ಗಣಪತಿಗೆ ಮೋದಕವನ್ನು ಅಂದರೆ ಬೇಳೆಯ ಮೋದಕವನ್ನು ನೈವೇದ್ಯವನ್ನು ಮಾಡಿ ನಿಜವಾಗ್ಲೂ ಶುಭದಾಯಕವಾಗುತ್ತೆ. ಹಾಗೂ ಕೂಡ ನಿಮಗೆ ಹನುಮಾನ್ ಚಾಲೀಸವನ್ನು ಪ್ರತಿದಿನ ಪಠಣೆಯನ್ನು ಮಾಡೋದ್ರಿಂದಲೂ ಕೂಡ ಸರ್ವ ಸಂಕಷ್ಟಗಳು ದೂರ ಆಗ್ತಕ್ಕಂಥದ್ದಿರುತ್ತೆ. ಗಣಪತಿಯ ಅನುಗ್ರಹ ನಿಜವಾಗ್ಲೂ ಲಾಭವನ್ನು ತಂದುಕೊಡುತ್ತೆ. ಈ ವೃಶ್ಚಿಕ ರಾಶಿಯವರಿಗೆ ಗಣಪತಿಗೆ ವಿಶೇಷವಾಗಿರ್ತಕ್ಕಂಥ ನೀವು ಬೇಳೆಯಿಂದ ಮಾಡಿರ್ತಕ್ಕಂಥ ಮೋದಕ ಕಷ್ಟಗಳ ದೂರ ಖಂಡಿತವಾಗಿ ಲಾಭವನ್ನು ತರುತ್ತೆ. ಆತಂಕ ದೂರ ಆಗ್ತಕ್ಕಂಥದ್ದು ಕೂಡ ಇರುತ್ತೆ. ಇದು ವೃಶ್ಚಿಕ ರಾಶಿಯವರ ಮಾಸದ ಭವಿಷ್ಯ. ಸ್ನೇಹಿತರು, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಹುಟ್ಟಿರ್ತಕ್ಕಂಥವ್ರಿಗೆ ತಮ್ಮನ್ನು ಮನಸ್ಥಿತಿ, ಯಾಕೆಂದರೆ ಚಂದ್ರ ನೀಚನಾಗಿರೋದ್ರಿಂದ ಮನಸ್ಥಿತಿ ಚೆನ್ನಾಗಿರೋದು 15 ದಿವಸ ಚೆನ್ನಾಗಿರಲ್ಲ. ತುಂಬ ಅನ್ಯೂನ್ಯವಾಗಿರ್ತಕ್ಕಂಥವ್ರು ತುಂಬಾ ವಿಕೋಪಕ್ಕೆ ಹೋಗ್ತಕ್ಕಂಥದ್ದು ಸತ್ಯ. ಅದೇ ರೀತಿಯಾಗಿ ವೃಶ್ಚಿಕ ರಾಶಿಯವ್ರಿಗೆ ಕಣ್ಣುದೃಷ್ಟಿ ಕೂಡ ಆಗುತ್ತೆ. ಒಂದು ರೀತಿಯಾದಂಥ ಮನಸ್ಥಿತಿ ಪರಿ ಇಲ್ಲದಲೇ ಇರತಕ್ಕಂಥ ಇವೆರಡು ತೋರಿಸುತ್ತೆ. ಈ ಕಣ್ಣುದೃಷ್ಟಿ ಕೆಲಸಗಳಲ್ಲಿ ಮೇಲುಗೈ ಸಾಧಿಸಲಿಕ್ಕೋಸ್ಕರ ನೋಡಿ, ಈಗ ಬ್ಲ್ಯಾಕ್ ಟರ್ಮಲೈನ್ ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಕೆಲಸದ ಉಪಸ್ಥಿತಿ. ಅಂದರೆ ಭಾಳ ವಿಶೇಷವಾಗಿ ಕಣ್ದೃಷ್ಟಿ ಅನೇಕ ಬಾಧೆಗಳಿಂದ ದೂರ ಮಾಡ್ತಕ್ಕಂಥದ್ದು ಈ ಒಂದು ಕ್ರಿಸ್ಟಲ್ಸ್. ಅದೇ ರೀತಿಯಾಗಿ ಮಿಲ್ಕಿ ಸ್ಟೋನ್ ಏನು ಮಾಡುತ್ತೆ ಅಂದರೆ ನೀಚ ಚಂದ್ರನನ್ನು ತನ್ನ ಮನಸ್ಥಿತಿಯನ್ನು ಸದೃಢತೆಯನ್ನು ಮಾಡ್ತಕ್ಕಂಥದ್ದು, ಮನಸ್ಥಿತಿಗೆ ಒಳ್ಳೆಯ ಆಕಾಂಕ್ಷೆಗಳನ್ನು ಕೊಡ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಕೊಡುತ್ತೆ. ಇವೆರಡರ ಸಂಗಮನೇ ವೃಶ್ಚಿಕ ರಾಶಿಯವರ ಬ್ರಾಸ್ಲೆಟ್. ಇದು ಯಾರು ವೃಶ್ಚಿಕ ರಾಶಿಯವರು ಇದನ್ನು ಧಾರಣೆಯನ್ನು ಮಾಡ್ಕೊಳ್ತಾರೋ ಅವ್ರಿಗೆ ಮನಸ್ಥಿತಿ ಶಾಂತವಾಗಿರುತ್ತೆ. ಅನೇಕ ಪರಿಸ್ಥಿತಿಗಳಲ್ಲೂ ಕೂಡ ಈ ಟರ್ಮಲೈನ್ ಶಕ್ತಿಯನ್ನು ಕೊಡುತ್ತೆ. ಕೂಡಲೇ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ವೃಶ್ಚಿಕ ರಾಶಿಯವ್ರಿಗೆ ಶುಭವಾಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.